ರೆಡಿ ಬಿಡಕೋದ್ರಿ ಸಿಕ್ಕ ಮಾರು ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ. ಕಳೆದ ತಿಂಗಳ ನಮಗೆ 2300-400 ರೂಪಾಯಿ ಬೆಲೆ ಇತ್ತು. ಈ ಸಲ ಈಗ ನಮ್ಗೇನೈತೆ 1100-200-300 ರೂಪಾಯಿ ಬೆಲೆ, 1500 ತನ ಅಷ್ಟೇ ಮಾರಾಟ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ. ರೈತರಿಗೆ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದ್ದು ಖರ್ಚಾಯ್ತು. ಒಂದು ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗೆ ಬೆಲೆ ಇಲ್ದಂತಾಗೈತಿ. ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ 2400 ರೂಪಾಯಿ ಘೋಷಣೆ ಮಾಡ್ಯಾರ. ಅದರ ರೇಟ್ಗೆ ಆದ್ರೂ ಖರೀದಿ ಕೇಂದ್ರ ತೆರೆದು ಅನುಕೂಲ ಮಾಡ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ. ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿವಿ. ಶಿವಾನಂದ ಪಾಟೀಲ್ ಸಕ್ಕರೆ ಕಾರ್ಖಾನೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ. ರಾಯರೆಡ್ಡಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿವಿ. ಯಲಬುರ್ಗಾ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಇನ್ನುವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ. ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಂದ 45-50 ಕ್ವಿಂಟಲ್ ಖರೀದಿ ಮಾಡಬೇಕು. ಖರೀದಿ ಮಾಡಿದ ಒಂದು ತಿಂಗಳಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ತೆರೆದು ಅನುಕೂಲ ಮಾಡಬೇಕು. ಎಲ್ಲ ಮಾರ್ಕೆಟ್ ಹೋದ್ಮೇಲೆ ಖರೀದಿ ಕೇಂದ್ರ ತೆರೆದ್ರೆ ಪ್ರಯೋಜನ ಆಗೋದಿಲ್ಲ. ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರಿಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು ಧನ್ಯವಾದಗಳು. ಆಮೇಲೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಬಾರಿ ಹಿಂದೆ ಅಲ್ಲಿ ಮುಂಗಾರಿಗೆ ಹೆಸರು ಬೆಳೆ ಹಾಳಾದ್ರು. ಎಲ್ಲ ಗಜ್ಜಾರಿ ಮಳೆ ಆಯ್ತು, ಬಿತ್ತಿದ್ರು, ಸಾಲ ಮಾಡಿ ಬಿತ್ತಿದ್ರು ಕೂಡ ಒಂದು ಪೈಸೆ ಏನು ಪರಿಹಾರ ಸರ್ಕಾರ ಹಾಕಿಲ್ಲ. ಆದ್ರೂ ಈ ವರ್ಷ ಏನಾಗೈತೆ ಅಂತಂದ್ರೆ ಮೆಕ್ಕೆಜೋಳನ ಹಾಕ್ಯಾರ. ಮೆಕ್ಕೆಜೋಳ ಹಾಕಿದ್ರೆ ಇಳುವರಿ ಕಮ್ಮಿ ಆದವು. ಅದಕ್ಕೆ ಬೆಲೆ ಕುಸಿತ ಆಗೈತೆ. ಅಂದ್ರೆ 1000 ರೂಪಾಯಿಲಿಂದ 1100-1200 ಕೆಳಾಯ್ತಾರ. ಈಗ ಅಡ್ಡ ದುಡ್ಡಿ ಮಾಡಾಕ್ತಾರೆ. ಈಗ ಅದು ಇಳುವರಿನೂ ಇಲ್ಲ, ಒಂದು ಟೆಕ್ ಏನು ಇದಕ್ಕೂ ರೇಟನೂ ಇಲ್ಲ. ಈಗ ಏನಾಗತ್ತಂದ್ರೆ ನಾವು ಸರ್ಕಾರಕ್ಕೆ ಏನ್ ಕೇಳೋದಂದ್ರೆ ಮಾರ್ಕೆಟ್ನಿಗೆ ಏನ್ ಮಾರಾಟ ಆಗುತ್ತೆ ಅದಕ್ಕೆ ಅದನ್ನ ಪ್ಲಸ್ ಮಾಡಿ ಮತ್ತೆ ಏನೈತಿ 2000 ಹೆಚ್ಚಿಗೆ ನಾವು ಬೆಂಬಲ ಬೆಲೆ ಮಾಡ್ರಂತ ನಿಗದಿ ಮಾಡ್ರಿ ಅಂತೇಳಿ ಅದಕ್ಕಿಂತ ಮಾರ್ಕೆಟ್ನಾಗ ಇದಕ್ಕಿಂತ ಬೆಲೆ 2000 ಹೆಚ್ಚಿಗೆ ಹಾಕಿ ಬೆಂಬಲ ಬೆಲೆ ತರ್ರಿ ಅಂತ ಹೇಳಿವಿ. ಅದ್ರ ಜೊತೆಯಲ್ಲಿ ಈಗ ಪರಿಹಾರ ಹಾಕಿಲ್ಲ, ಅದನ್ನು ಹಾಕ್ಬೇಕು. ಹಿಂದನ್ನು ಇದ್ರೊಳಗ ಹೋದ ವರ್ಷ ಇತ್ತು ಏನು ಬೆಳೆ ಇಳುವರಿ ಇತ್ತು, ರೇಟ್ನೂ ಇತ್ತು. ಈ ವರ್ಷ ಬೆಳೆ ಇಳುವರಿ ಇಲ್ಲ, ರೇಟ್ ಇಲ್ಲ, ಎರಡೂ ಇಲ್ಲ, ಎರಡು ಕುಂಠಿತ ಆಗೈತಿ. ಈಗ ಶೀಘ್ರದಲ್ಲಿ ಒಂದು ಏನೈತೆ ಒಂದು ಮೆಕ್ಕೆಜೋಳ, ಈರುಳ್ಳಿ ಬೆಲೆ, ಆಮೇಲೆ ತೊಗರಿ, ಭತ್ತ ಏನದಾವ ಅಷ್ಟು ಒಂದು ಬೆಳೆನ ಬೆಂಬಲ ಬೆಲೆ ಒಳಗೆ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿದ್ರೆ ರೈತರು ಬದುಕ್ತಾರ. ಇಲ್ಲಲ್ಲ ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಶೀಘ್ರದಲ್ಲಿ ಮಾಡ್ಬೇಕು. ಎಲ್ಲ ಮಾರ್ಕೆಟ್ ಹೋದ್ಮೇಲೆ ಆ ಖರೀದಿ ಕೇಂದ್ರ ತೆರೆದ್ರೆ ಏನೂ ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ತೆರೆ ವಿಚಾರ ಆಗ್ಬೇಕು. ಒಬ್ಬ ರೈತರಿಂದ 35-40 ಕ್ವಿಂಟಲ್ ತಗೋಬೇಕು, ಏನು ಮೆಕ್ಕೆಜೋಳನ. ಆಮೇಲೆ ಒಂದು ತಿಂಗಳದೊಳಗೆ ಗದ್ದೆಯಾಗಿ ಒಂದು ತಿಂಗಳದೊಳಗೆ ಅವ್ರಿಗೆ ರೈತರ ಖಾತೆಗೆ ಅಮೌಂಟ್ ಹಾಕ್ಬೇಕಂತ ಈ ರೈತ ಸಂಘದಲ್ಲಿಂದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರು ನಮ್ಮ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಬರ್ತೀವಿ. ಅವ್ರನ್ನ ನಮ್ಗೇನು ವಿಚಾರನ ಮನವಿ ಸ್ವೀಕಾರ ಮಾಡಿ ಅವ್ರೇನು ಹೇಳ್ತಾರೆ ಒಂದು